ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಹೆಸರುಬೇಳೆ ಮತ್ತು ಬಟಾಣಿ, ಹಸಿ ಬಟಾಣಿ ಎರಡನ್ನೂ ಸೇರಿಸಿ ಇವತ್ತು ಒಂದು ಸ್ಪಾಂಜಿ ಆಗಿರೋ ಹೆಲ್ತಿಯಾಗಿರೋ ದೋಸೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಹೆಸರುಬೇಳೆನ ಒಂದು 3 hours ನೆನೆಸಿಟ್ಕೊಂಡಿದ್ದೀನಿ. ನಾವು ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ ಮಾಡಬೇಕು ಅಂತಾದರೆ ರಾತ್ರಿ ನೆನೆಸಿಟ್ಕೊಳ್ಬೋದು. ಇಲ್ಲಾಂದರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಮಾಡೋದಾದರೆ 3 hours ಮೊದಲು ನೆನೆಸಿಟ್ಕೊಳ್ಬೇಕು. ಹೆಸರುಬೇಳೆ ಚೆನ್ನಾಗಿ ನೆಂದಿದೆ. ಈಗ ನೀರೆಲ್ಲ ಸೋರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೀರೆಲ್ಲ ಸೋರಿಸಿಟ್ಕೊಂಡಿದ್ದೀನಿ. ಈಗ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆನ. ಜೊತೆಗೆ ಹಸಿ ಬಟಾಣಿ, ಹೆಸರುಬೇಳೆ ಹಸಿ ಬಟಾಣಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 2 1 ಕಪ್ಪು, 2 ಹಸಿ ಮೆಣಸಿನ್ಕಾಯಿ, ಶುಂಠಿ 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಇದೆರಡನ್ನೂ. ಮಿಶ್ರಣನ ರುಬ್ಕೊಂಡಿದ್ದಾಯಿತು, ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಬೌಲ್ನಲ್ಲಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ. ಹೆಸರುಬೇಳೆ ಬಟಾಣಿ ಎಷ್ಟು ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀರೋ ಅಷ್ಟೇ ಕ್ವಾಂಟಿಟಿನಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಮೂರನ್ನು ಸಮ ಪ್ರಮಾಣ. ಅದೇ ಕಪ್ಪಲ್ಲಿ 1/4 ಭಾಗದಷ್ಟು ಗಟ್ಟಿ ಮೊಸರು, ಉಪ್ಪು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, 1 ಈರುಳ್ಳಿನ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್, ತುರಿದಿಟ್ಕೊಂಡಿರೋ ಕ್ಯಾರೆಟ್ 1 ಕ್ಯಾರೆಟು, ಮತ್ತು ಕ್ಯಾಪ್ಸಿಕಮ್ 1 ಕ್ಯಾಪ್ಸಿಕಮ್ನ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಳ್ಳೋದು ಇಂಪಾರ್ಟೆಂಟು. ಕೊತ್ತಂಬರಿ ಸೊಪ್ಪು ಹೆಚ್ಚು ಕಡಿಮೆ ಎಷ್ಟು ಬೇಕಾದರೂ ಹಾಕ್ಬೋದು, ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದಾಯಿತು. ತುಂಬ ಗಟ್ಟಿಗಿದೆ. ಈಗ ಒಂದು ಸ್ವಲ್ಪ ನೀರು ಹಾಕೋಣ. ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು. 3 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡೆ. ಮಿಶ್ರಣ ರೆಡಿ ಆಯಿತು. ಈಗ ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿನಲ್ಲಿ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು 1 ಟೀ ಸ್ಪೂನಷ್ಟು ಹಾಕಿದೆ. ಕರಿಬೇವಿನ ಸೊಪ್ಪು ಸಣ್ಣ ಸಣ್ಣದಾಗಿ ಮುರಿದ್ಬಿಟ್ಟು ಹಾಕಿದೆ. ಇದು ದೋಸೆ ಹಿಟ್ಟು ಒಳಗೆ ಹಾಕೋದ್ರಿಂದ ಮುರಿದ್ಬಿಟ್ಟು ಹಾಕ್ಕೊಂಡೆ. ಈಗ ಒಗ್ಗರಣೆ ರೆಡಿ ಆಯಿತು. ಹಿಟ್ಟಲ್ಲಿ ಸೇರಿಸೋಣ. ಈಗ ಒಂದು 10 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಮುಚ್ಚಿಟ್ಬಿಟ್ಟು. ಈಗ ಸೆಟ್ ಆಗಿದ್ದೆಲ್ಲ ಆಗಿದೆ. ಇನ್ನೊಂದು ಚೂರು ನೀರು ಹಿಡಿಯುತ್ತೆ. ಇನ್ನೊಂದು ಚೂರು ನೀರು ಹಾಕ್ಕೊಳ್ತೀನಿ. ಇದನ್ನು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಒಂದು ಪ್ಯಾಕೆಟ್ ಈನೋ ಹಾಕ್ತೀನಿ. ಈನೋ ಇಷ್ಟ ಇಲ್ಲ ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು, ಹಾಗೇನೂ ಮಾಡ್ಕೊಳ್ಬೋದು. ಈನೋ ಹಾಕೋದ್ರಿಂದ ಇದು ಚೆನ್ನಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಇದ್ದರೆ ಮಾತ್ರ ಏನೋ ಹಾಕ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಿಂಗೆ ಮಾಡ್ಕೊಳ್ಬೋದು. ಇಷ್ಟು ಕ್ವಾಂಟಿಟಿಗೆ 1 ಪ್ಯಾಕೆಟಷ್ಟು ಏನೋ ಹಾಕ್ತಾಯಿದ್ದೀನಿ. ಈಗ ಬ್ಯಾಟರ್ ರೆಡಿ ಆಯಿತು. ದೋಸೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಅಪ್ಪಮ್ ತವಾ ಮೇಲೆ ದೋಸೆನ ಹಾಕ್ತಾಯಿದ್ದೀನಿ. ಇದನ್ನು ತುಂಬ ಜಾಸ್ತಿ ಸ್ಪ್ರೆಡ್ ಮಾಡೋದೇನಿಲ್ಲ. ಈ ಥರ ಬಂದು ದೋಸೆ ಹಾಕೋ ಥರ ಹಾಕೋದಷ್ಟೇ. ಇದು ನಾನ್ ಸ್ಟಿಕ್ ಆದ್ದರಿಂದ ತುಂಬ ಎಣ್ಣೆ ಎಲ್ಲ ಏನೂ ಹಾಕೋದು ಬೇಕಿಲ್ಲ. ಸ್ವಲ್ಪ ಎಣ್ಣೆ ನಾನು ದೋಸೆ ಮೇಲೆ ಹಾಕ್ತೀನಿ. ಇದನ್ನು ಮುಚ್ಚಿಟ್ಬಿಟ್ಟು ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಬೇಯಿಸಬೇಕು. ಸಿಮ್ಮಲ್ಲಿ ಇಟ್ಟಿದ್ದೀನಿ. ತಿರ್ವಾಕೋಣ.
ಹೆಸರು ಬೇಳೆ ಹಸಿ ಬಟಾಣಿ ಬಳಸಿ ಮಾಡಿರುವಂಥ ಒಂದು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು, ತುಂಬ ಕಡಿಮೆ ಸಮಯದಲ್ಲಿ, ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಗ್ಲೂಟನ್ ಫ್ರೀ ಬ್ರೇಕ್ಫಾಸ್ಟ್ ರೆಸಿಪಿ. ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ಕಾಯಿ ಚಟ್ನಿ, ಕಡಲೆಕಾಯಿ ಚಟ್ನಿ ಯಾವುದಾದ್ರೂ ಸರಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.